ಇಷ್ಟೊಂದು ಜ್ಯೂಸ್ ತರಿಸಿದರೆ ಲೈಫಲ್ಲಿ ನಮಗೂ ಕೊಡ್ಸಿಲ್ಲ ಕುಡಿಯೋಕ್ಕೆ, ಅಷ್ಟು ಜ್ಯೂಸ್ ತರಿಸಿದ್ದಾರೆ. ಈ 3 ಕ್ಯಾನ್ಸಲ್ ಹೋಯ್ತು. ನಾನ್ ವೆಜ್ ಚಿಕನ್ ಮಟನಾ? ಚಿಕನ್ ಮಟನ್ 2. ನಂತರ ಕುಳ್ಳಿ. ನಾವೇನೋ ನೀವು ಕನ್ನಡದವ್ರ, ಯಾರಿಲ್ಲ ಅಂದ್ರು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇನ್ನು ಶ್ರೀನಂತೂ ಹೇಳೋದೇ ಬೇಡ, ಅವರಂತೂ ಬೊಂಬಟ್ಟಾಗಿರ್ತಾರೆ. ಯಾಕೆಂದರೆ ನಾನು ಮಾಡೋ ಅಡುಗೆ ಹಂಗಿರುತ್ತೆ, ತಿಂದು ಹಂಗಿದ್ದಾರೆ ಗುಂಡಾಗಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಇವ್ರು ಮಾಡೋ ಅಡುಗೆ ಅಲ್ವಾ, ಅದಕ್ಕೆ ಗುಂಡಿಗೆ ಹಿಂಗಾಗ್ಬಿಟ್ಟಿದ್ದೀನಿ. ಹೌದು. ಸೊ ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಏನಾಗಿತ್ತಂದರೆ ನೈಟು ನಾನು ಮತ್ತು ನೇತ್ರ ಇಬ್ಬರು ಡಿಸ್ಕಷನ್ ಮಾಡ್ತಿದ್ವಿ, ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕಂತ. ಸೊ ಆವಾಗ ಯೂಟ್ಯೂಬಲ್ಲಿ ನಾವು ತಮಿಳ್ದೊಂದು ವಿಡಿಯೋ ನೋಡಿದ್ವಿ, ಚಾನಲ್ ವಿಡಿಯೋ ಅಂತ. ಸೊ ಅದೇ ಥರ ಯಾರಾದರೂ ಕನ್ನಡದಲ್ಲಿ ಮಾಡಿದಾರೇನೋ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ವಿ. ನೋಡಿದ್ರೆ ಯೂಟ್ಯೂಬಲ್ಲಿ ಯಾರೂ ಕನ್ನಡದಲ್ಲಿ ಮಾಡಿಲ್ಲ. ಸೊ ನಮ್ಮ ಕನ್ನಡ ಏನು ಅಷ್ಟು ಬೇರೆ ಲ್ಯಾಂಗ್ವೇಜ್ಗಿಂತ ಏನು ಕಡಿಮೆನಾ, ನಾವು ಯಾಕೆ ಮಾಡಬಾರ್ದು ಅಂತ ನಾವು ಟ್ರೈ ಮಾಡ್ತಾಯಿದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೇಲಿ 7 ಜನ ಮಕ್ಳುಗಳ್ನ ಮಡಿಕೊಂಡು ನಾವೇ ವೇಸ್ಟ್, ಒಂದು ಗೇಮ್ ಕೂಡ ಮಾಡಿಸ್ತಾ ಇಲ್ಲ ನಾವು ಅವ್ರ ಹತ್ರ. ಅವರು ಹೇಳ್ತಿರ್ತಾರೆ, ಮಮ್ಮ ಏನಾದರೂ ಗೇಮ್ಸ್ ಆಡೋಣ, ಏನಾದರೂ ಮಾಡೋಣ, ಅಕ್ಕಾಗ ತುಂಬ ಟ್ಯಾಲೆಂಟ್ ಇದೆಯಲ್ಲ, ಎಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಮಾಡ್ತಾ ಇರಲಿಲ್ಲ, ಯಾಕಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಮಾಡೋದಕ್ಕೆ. ಒಂದು ಪ್ರೆಗ್ನೆಂಟ್ ಇದ್ದೆ ಮತ್ತು ಒಂದು ಬಾಣ್ತಿ ಆಗಿದ್ದೆ, ಹಾಗಾಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ನಾನು ಸ್ವಲ್ಪ ಫ್ರೀ ಆಗಿರೋದ್ರಿಂದ ನಾನು ಇವಾಗ ಅಂದ್ಕೊಂಡಿದ್ದೀನಿ ಮಕ್ಳ ಕೈಲಿ ಏನಾದರೂ ಗೇಮ್ಸ್ ಆಡ್ಸೋಣ, ಅವ್ರಿಗೂ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಅಂತ. ಇನ್ನೊಂದೇನೆಂದರೆ ನನಗೆ ಗೊತ್ತಿರೋ ಪ್ರಕಾರ ಈಗ ಮಂಡೆಯಿಂದ ಹಿಡಿದು ಸ್ಯಾಟರ್ಡೇವರೆಗೂ ಮಕ್ಕಳು ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಟೆಸ್ಟ್ ಬರಿ, ಓದು, ಟ್ಯೂಷನ್ಗೆ ಹೋಗು, ಹೋಮ್ವರ್ಕ್ ಬರೀ ಇದರಲ್ಲೇ ಆಗುತ್ತೆ. ಅವ್ರಿಗೊಂದು ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಇನ್ನು ಸಂಡೇ ಬಂದರೆ ಸಂಡೇನೂ ಅಷ್ಟೇ, ನಮ್ಮ ಚಿಕ್ಕಕ್ಕಾಗಲಿ ನಮ್ಮ ದೊಡ್ಡಕ್ಕಾಗಲಿ ಸ್ವಲ್ಪ ಎಜುಕೇಷನ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದರಿಂದ ಓದು ಅಂತ ಹೇಳ್ತಿರ್ತಾರೆ ಮಕ್ಕಳಿಗೆ, ಅದೇನು ತಪ್ಪಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಸಂಡೇ ಒಂಚೂರು ಮಕ್ಕಳಿಗೆ ಆಟ ಆಡಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಇವತ್ತೊಂದು ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು, ಮಕ್ಕಳಿಗಿದ್ದು ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಾವು ಈ ಥರ ಒಂದು ಚಾಲೆಂಜ್ ಮಾಡ್ತಾಯಿದ್ದೀವಿ ಅಂತ, ಚಾಲೆಂಜ್ ವಿಡಿಯೋ ಥರ ಒಂದು ಮಾಡ್ತಿದ್ದೀವಿ. ಸೊ ಮಕ್ಕಳಿಗೆ ಗೊತ್ತಿಲ್ಲ, ಅಕ್ಕಂದ್ರಿಗೂ ಗೊತ್ತಿಲ್ಲ, ಕಾಲ್ ಮಾಡಿ ಕರಿಬೇಕು ಮಕ್ಕಳನ್ನ ಕಳಿಸ್ಕೊಡು ಅಂತ. ಸೊ ಬಂದಮೇಲೆ ಸ್ಟಾರ್ಟ್ ಮಾಡಬೇಕು. ಅಷ್ಟೇ ಅಲ್ಲ, ಶ್ರೀಗೂ ಕೂಡ ಅಷ್ಟೇ, ಸಂಡೇ ಸಾಟರ್ಡೆ ಎಲ್ಲ ಎರಾಬಿರಿ ಕೆಲಸ ಮಾಡ್ತಾನೆ ಇರೋದ್ರೆ ನಮಗಂತೂ ಟೈಮ್ ಅಂತೂ ಇಲ್ಲ. ಇನ್ನೇನಾದರೂ ಫ್ರೀ ಇರೋ ಟೈಮಲ್ಲಿ ಏನಾರ ಸ್ವಲ್ಪ ಗೇಮ್ಸ್ ಆಗಲಿ, ಒಂದು ಏನಾದರೂ ಆಡೋಣ ಅಂತಂದರೆ ಅದಕ್ಕಂತೂ ಅಪ್ಪಯ್ಯ ಬರೋದೇ ಇಲ್ಲ. ಏನೋ ಇವತ್ತು ಕೂತ್ಕೊಬಿಟ್ಟಿದ್ದಾರೆ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗಲಿ ಅನ್ನೋದಕ್ಕೋಸ್ಕರ. ಅದೇ ಇವಾಗ ನನಗೇನು ಅನ್ನಿಸ್ತು ಅಂದರೆ, ಮಕ್ಕಳಿಗೂ ಅವ್ರಿಗೂ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ, ಪ್ರೆಷರ್ ಮಕ್ಕಳಿಗೆ. ಇನ್ನು ನನ್ನ ಕಥೆನೂ ಗೊತ್ತಲ್ವಾ, ನನ್ನ ವರ್ಕು ಕೂಡ ಹಾಗೇ ಇರುತ್ತೆ, ಟೆನ್ಷನ್ಗಳು, ಮೀಟಿಂಗ್ಗಳು ಅದೇ ಇರುತ್ತೆ. ಸೊ ಈ ರೀತಿ ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೂ ಒಂಚೂರು ಮೈಂಡ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ, ಮಕ್ಕಳಿಗೂ ರಿಲ್ಯಾಕ್ಸ್ ಆಗುತ್ತೆ. ಸೊ ಅದರಿಂದ ನಾವು ಈ ಒಂದು ವಿಡಿಯೋನ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಒಂದು ಒಳ್ಳೆ ವ್ಯೂಸ್, ಒಂದು ಒಳ್ಳೆ ಸಪೋರ್ಟ್ ಅನ್ನೋದು ನಿಮ್ಮ ಕಡೆಯಿಂದ ಸಿಕ್ಕಿದ್ರೆ ಪ್ರತಿ ಭಾನುವಾರನೂ ಹೊಸದಾಗಿ ಚಾಲೆಂಜಸ್ ಆಗಿರಲಿ, ಹೊಸ ಒಂದು ಕಾನ್ಸೆಪ್ಟಲ್ಲಿ ಮಕ್ಕಳನ್ನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ನೀವೇನಂತೀರಾ? ಇದರಲ್ಲಿ ನಮ್ಮದು ಬರುತ್ತೆ, ಗಂಡ ಹೆಂಡತಿ ಇದು ಬರುತ್ತೆ. ಇದರಲ್ಲಿ ನಂದು ಒಂದು ಏನಾದರೂ ಟಾಪಿಕ್ ಇತ್ತು ಅಂದರೆ ಅದನ್ನು ಅವ್ರು ನೆರವೇರಿಸ್ಕೊಂಡು ಹೋಗಬೇಕು. ಅವ್ರೇನಾದರೂ ನನಗೆ ಟಾಪಿಕ್ ಇತ್ತು ಹೇಳಿದ್ರು, ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ನಾನು ಅದು ನೆರವೇರಿಸ್ಕೊತ ಹೋಗಬೇಕು. ಮಕ್ಕಳದೇ ಅಂತಲ್ಲ, ನಂದು ಶ್ರೀದು ಕೂಡ ಇರುತ್ತೆ, ಇದರಲ್ಲಿ ಗೇಮ್ಸ್ಗಳೆಲ್ಲ ಇರುತ್ತೆ. ಇನ್ನೊಂದು, ನಿಮ್ಗೇನಾದರೂ ಗೇಮ್ಸ್ಗಳು ಏನಾದರೂ ಗೊತ್ತಿದ್ದರೆ, ಹೊಸ ಗೇಮ್ಸ್ಗಳು ನಮಗೆ ಅಷ್ಟೊಂದು ಪರಿಚಯಗಳು ಇರಲ್ವಲ್ಲ, ಯಾಕೆಂದರೆ ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಹಾಗಾಗಿ ನಿಮ್ಗೇನೋ ಗೊತ್ತಿರೋ ಗೇಮ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾವು ಅದನ್ನು ಕೂಡ ಟ್ರೈ ಮಾಡ್ತೀವಿ. ಸೊ ಆದ್ದರಿಂದ ಈ ಒಂದು ವ್ಲಾಗ್ ಕಂಪ್ಲೀಟಾಗಿ ಫನ್ ಮತ್ತು ಜೋಕ್ಸಿಂದ ಜಾಸ್ತಿ ಕೂಡಿರುತ್ತೆ. ನೀವು ಎಂಜಾಯ್ ಮಾಡ್ತೀರ ಅಂದ್ಕೊಂಡಿದ್ದೀವಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ನೆಕ್ಸ್ಟ್ ನಮ್ಮ ಅಕ್ಕಂದ್ರಿಗೆ ಕಾಲ್ ಮಾಡಿ ಮಕ್ಕಳನ್ನ ಕಳಿಸು ಅಂತ ಕೇಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ವಿಷಯ, ಯಾಕೆಂದರೆ ನಮ್ಮ ಕೈಲಾದಷ್ಟು ನಾವು ನಿಮ್ಮನ್ನ ನಗ್ಸೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಕೈಲಾದಷ್ಟು ನಾವು ಎಷ್ಟು ನಗಿಸ್ತೀವೋ ಅಷ್ಟು ನೀವು ನಗಿ ನಮಗಿನ್ನೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಮ್ಮ ದೊಡ್ಡಕ್ಕ ಕಾಲ್ ಮಾಡಪ್ಪ ದೊಡ್ಡಕ್ಕನಿಗೆ. ಕಾಲರ್ ಟ್ಯೂನ್ ನೋಡಿ.
ತಮ್ಮ. ಎಲ್ಲ ಮಕ್ಳಿಗೆ ಓದಿಸ್ತಾ ಇರಬೇಕು. ಹಲೋ, ಹಲೋ, ಏನು ಮಾಡ್ತಿದ್ದೀಕಾ? ಏನು ಇಲ್ಲಪ್ಪ, ಬಟ್ಟೆ ಎಲ್ಲ ವಾಶ್ ಮಾಡಿದೆ. ವಾಶ್ ಮಾಡ್ಬಿಟ್ಟು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಮಕ್ಳೇನು ಮಾಡ್ತಾ ಇದ್ದಾರೆ? ಮಕ್ಕಳೆಲ್ಲ ಓದ್ಕೊಂತ ಇದಾರೆ ಶ್ರೀ. ಅಡುಗೆ ಇನ್ನೂ ಆಗ್ಲಿಲ್ವೇನಾ? ಅಡುಗೆ ಇನ್ನೂ ಮಾಡಿಲ್ಲ, ಅದೇ ಮಾಡ್ತಾ ಇದೀನಿ ಇವಾಗ. ಸರಿ. ಸಂಡೇ ಆದ್ರೆ ಸ್ಪೆಷಲ್ ಅಲ್ವಾ ಜಾಸ್ತಿ, ಅದಕ್ಕೆ. ಹೌದು. ನಾನ್ ವೆಜ್ ಏನು ಚಿಕನ ಮಟನಾ? ಚಿಕನ್ನು ಮಟನ್ ಎರಡು. ಓಕೆ ಓಕೆ. ಏನು ಸಂಡೇನೂ ಫ್ರೀ ಬಿಡಲ್ವಾ ಮಕ್ಕಳನ್ನ? ಫ್ರೀ ಅನ್ನೋದಕ್ಕಿಂತ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ ಇವಾಗ. ಯಾರಿಗೆ? ಹರ್ಷಿತನ್ಗೆ. ಓಕೆ ಓಕೆ ಓಕೆ. ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಆದ್ರೂ ಓದ್ಕೋಬೇಕಲ್ಲ ಅವರು. ಅಟ್ಲೀಸ್ಟ್ ಅಂತ ನೀನು ಸಂಡೇ ಯಾವತ್ತೂ ಓದಿಸ್ತೀಯ ನೀನು? ಏನು ನನಗೇನು ಗೊತ್ತಿಲ್ವೇನೋ ಅಷ್ಟು ಮಾತ್ರ. ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳಿ. ಸಂಡೇ ಆದ್ರೆ ಏನು, ಹಬ್ಬ ಆದ್ರೆ ಏನು. ಎಕ್ಸಾಮ್ ಅಂದಿದ ತಕ್ಷಣ ಸಂಡೇ ಆದ್ರೂ ಪರವಾಗಿಲ್ಲ, ಹಬ್ಬದ ದಿನ ಆದ್ರೂ ಪರವಾಗಿಲ್ಲ, ಓದ್ಲೇಬೇಕು ಅವರು. ಓಕೆ ಓಕೆ ಸರಿ. ಇದು ವ್ಲಾಗ್ ಮಾಡ್ತಾ ಇದ್ವಿ ನಾವು ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಗೇಮ್ ಆಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಗೇಮ್ ಪ್ಲಾನ್ ಮಾಡಿದೀವಿ. ಅದಕ್ಕೆ ಹರ್ಷಿತಾನ ಮತ್ತೆ ಸೌಮ್ಯ ಮತ್ತೆ ದೀಕ್ಷಿತನ ಈಗಲೇ ಕಳಿಸು. ಒಂದು ½ ಇಲ್ಲ ಒಂದು 45 ಮಿನಿಟ್ಸ್ ಒಳಗಡೆ ಅವ್ರನ್ನೆಲ್ಲ ಆಟ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅವ್ರಿಗೂ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ಒಂದು 45 ಮಿನಿಟ್ಸ್ ಆದ್ಮೇಲೆ ಕಳಿಸ್ತೀನಿ. ಸರಿ ಆಯ್ತು, ಕಳ್ಸ್ಕೊಡ್ತೀನಿ ನೋಡಿ. ಸರಿ ಕಳ್ಸ್ಕೊಡು. ಇನ್ನು ನಾನು ಪುಷ್ಪಮ್ಮನ್ ಬೇರೆ ಫೋನ್ ಮಾಡಬೇಕು. ಅವನು ಗಗನು ಮತ್ತೆ ಅಲೀಶ್ ಅಲ್ಲೇ ಇದಾರಲ್ವಾ, ಅವ್ರನ್ನು ಕರಿತೀನಿ. ಸರಿ ಆಯ್ತು, ಕಳ್ಸ್ಕೊಡ್ತೀನಿ. ಏನಕ್ಕ ನಮ್ನೆಲ್ಲ ಊಟಕ್ಕೆ ಕರೆಯಲ್ವಾ? ಬನ್ರಿ, ಅಡುಗೆ ಮಾಡ್ಬಿಟ್ಟು ಇನ್ವೈಟ್ ಮಾಡೋಣ ಅಂತ. ಮರಿನೂ ಹೊಡೆದ್ಬಿಟ್ಟಿದ್ಯಾ, ಕೋಳಿನೂ ಹೊಡೆದ್ಬಿಟ್ಟಿದ್ಯಾ? ಏನ್ ಮಾಡೋದು, ಸಂಡೇ ಆದ್ರೆ ಮಾಡ್ಲೇಬೇಕಲ್ವಾ ನಮ್ಮ ಮನೇಲಿ. ವೀಕ್ಲಿ ಒನ್ಸ್. ಸರಿ ಅಕ್ಕ, ಆಯ್ತು ಕಳ್ಸ್ಕೊಡಿ ಅಕ್ಕ. ಸರಿ ಅಮ್ಮ. ಓಕೆ ಸರಿ ಅಕ್ಕ, ಕಟ್ ಮಾಡ್ತೀನಿ. ಓಕೆ ಅಪ್ಪ. ನೋಡಿದ್ರಲ್ವಾ, ನಾನು ಹೇಳಿದ್ನಲ್ವಾ, ನಮ್ಮ ದೊಡ್ಡಕ್ಕ ಫೋನಲ್ಲಿ ಹಂಗಂದ್ರು ಅಷ್ಟೇ. ಬಟ್ ನಾನು ನೋಡಿದ್ದೀನಿ, ಪ್ರತಿ ಸಂಡೇ ಕೂಡ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಬಿಡಲ್ಲ, ಓದಿಸ್ತಾ ಇರ್ತಾರೆ. ಬಟ್ ಅದು ತಪ್ಪಲ್ಲ, ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಮಾಡ್ತಾರೆ. ಇರಲಿ, ತೊಂದರೆ ಇಲ್ಲ. ಈಗ ಅವ್ರು ಬರ್ತಾರಂತೆ ಮಕ್ಕಳು. ನೆಕ್ಸ್ಟ್ ನಮ್ಮ ಚಿಕ್ಕಕ್ಕ ಕಾಲ್ ಮಾಡೋಣ. ಸೊ ದೊಡ್ಡಕ್ಕನಿಗೆ ಕಾಲ್ ಮಾಡಿ ಮಕ್ಕಳನ್ನ ಬರೋಕ್ಕೆ ಹೇಳಿದ್ವಿ. ಈಗ ಚಿಕ್ಕಕ್ಕನ ಕಾಲ್ ಮಾಡಿ ಅಲೀಶ್ನ ಮತ್ತು ಗಗನ್ಗೆ ಕಳಿಸು ಅಂತ ಹೇಳೋಣ. ಫೋನ್ ಮಾಡಮ್ಮ. ಓ ಅಡೇ, ಹೊಟ್ಟೆ ಕಾಲರ್ ಟ್ಯೂನ್ ಕತೆ. హలో హలో అప్పో ఏం చేస్తాడరా? ఉన్నాను మామ. మమ్మీ ఏదా? మమ్మీ సత్కి ఫోను. మమ్మీ పైన బతలారేసకి పోయింది. టెర్రస్ పైన పోయిందా? గగన్ ఏం చేస్తాడా? గగన్ టీవీ చూస్తా ఉండ. టీవీ? ఏం ఎగ్జామ్ నీకే? నీకు ఎప్పుడు నీకా? రేపు. సరే ఆయా. ఒక ½ అవర్ ఇంటికి వస్తావా నువ్వు గగన్ ఇద్దరు వస్తారా? రండా, ఇక్కడ గేమ్ ప్లాన్ చేయను. అదే కొత్తగా బ్లాగ్ షూట్ చేస్తాను. చిన్నగా అందరూ దొడ్డమ్మ అందరూ రమ్మని నన్ను, హర్షితని సోమ్యని అందరినీ రమ్మని నన్ను. నువ్వు గగన్ ఇద్దరు రండారు అని చెప్పి ఎంజాయ్ చేసుకొని పోదురు. ఇప్పుడే రావాలా? ఇప్పుడే రా. సరే మామ. పడిందా? ಕಟ್ ಮಾಡಮ್ಮ. ಮಾತೃಭಾಷೆ ಮಾತಾಡೋದು ಮಾತ್ರ ತೆಲುಗು. ಆದರೆ ಕಾಲರ್ ಟೂನಿಂದ ಹಿಡಿದು ಅವರು ರಿಂಗ್ ಟೋನಿಂದ ಪ್ರತಿಯೊಂದು ಕನ್ನಡ ಇಟ್ಕೊಬಿಟ್ಟಿದ್ದಾರೆ. ಹೌದು, ನಾವೆಲ್ಲ ಕನ್ನಡದ ಮಕ್ಕಳು. ನಾವೇನೋ ನೀವು ಕನ್ನಡದವ್ರ, ಯಾರಿಲ್ಲ ಅಂದರು. ಅಂದರೆ ಇವಾಗ ನಮ್ಮ ಮಮ್ಮಿ ಅವ್ರಿಗೆ ಕನ್ನಡ ಅಷ್ಟೊಂದು ಬರಲ್ಲ, ತೆಲುಗು ಜಾಸ್ತಿ ಮಾತಾಡ್ತಾರೆ. ಕನ್ನಡ ಮಾತಾಡ್ತಾರೆ, ಬಟ್ ತೆಲುಗು ಜಾಸ್ತಿ ಮಿಕ್ಸ್ ಮಾಡ್ತಾರೆ ಅದ್ರ ಜೊತೆ. ಸೊ ನಮ್ಮ ತಾಯಿ ಜೊತೆ ಎಲ್ಲ ನಾವು ತೆಲುಗುನಲ್ಲೇ ಮಾತಾಡೋದು. ಬಟ್ ನಮ್ಮ ತಂದೆ, ನಮ್ಮ ಅಕ್ಕಂದರು, ಮಕ್ಕಳ ಜೊತೆ ಎಲ್ಲ ನಾವು ತೆಲುಗು ಕನ್ನಡ ಎರಡೂ ಮಾತಾಡ್ತೀವಿ, ಕನ್ನಡ ಮತ್ತು ತೆಲುಗು ಎರಡೂ. ಬಟ್ ಏನಂದರೆ ಒಂದು ವಿಷಯನ ಮಾತ್ರ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ. ನಾವು ಹೆಮ್ಮೆಯ ಕನ್ನಡಿಗರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕಾಲ್ ಮಾಡಿದ್ದೀನಿ ಇಬ್ಬರು ಅಕ್ಕಂದ್ರಿಗೂ. ಮಕ್ಕಳು ಬರ್ತಾರೆ, ಬಂದಿದ್ದ ತಕ್ಷಣ ಒಬ್ಬೊಬ್ಬರೇ ಲೈನಾಗಿ ಬರ್ತಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಟೋಟಲಾಗಿ 7 ಜನ ಮಕ್ಕಳು, ನಮ್ಮ ದೊಡ್ಡಕ್ಕ ಮತ್ತು ಚಿಕ್ಕಕ್ಕ ಇಬ್ಬರಿಗೂ ಸೇರಿ. ಅದರಲ್ಲಿ ಅಕ್ಕಿ ಒಬ್ಬನಿಲ್ಲ, ಯಾಕಂದರೆ ಅವ್ನು ನಡೆಯೋದಿಲ್ವಲ್ಲ. ಸೊ ಅದಕ್ಕೋಸ್ಕರ ಅಕ್ಕಿ ಮನೆಯಲ್ಲೇ ಇದ್ದಾನೆ. ಸೊ 6 ಜನ ಇವಾಗ ಬರ್ತಾರೆ. ಒಬ್ಬೊಬ್ಬರೇ ಬರ್ತಾರೆ.
ನೋಡೋಣ. ಒಂಥರ ಇರುವೆ ಗೂಡು ಬಂದಂಗೆ. ಎಸ್, ಇಲ್ಲಿ ನೋಡಿ ಜ್ಯೂಸ್ ತಂದಿರೋದು ಎಷ್ಟು ತಂದಿದ್ದಾರೆ ಅಂತ. ಇಷ್ಟು ವೆರೈಟಿ ಜ್ಯೂಸ್ ತಂದಿದ್ದಾರೆ. ಎಲ್ಲ ಆರ್ಡರ್ ಮಾಡಿರೋದು ಜೆಪ್ಟೋದಲ್ಲಿ. ಮನೇಲೆ ಕೂತ್ಕೊಂಡು ಎಲ್ಲ ಆರ್ಡರ್ ಮಾಡ್ತಾರೆ. ಇಷ್ಟೊಂದು ಜ್ಯೂಸ್ ತರಿಸಿದ್ದಾರೆ, ಲೈಫಲ್ಲಿ ನಮಗೂ ಕೊಡ್ಸಿಲ್ಲ ಕುಡಿಯೋಕ್ಕೆ. ಅಷ್ಟು ಜ್ಯೂಸ್ ತರಿಸಿದ್ದಾರೆ ಮಕ್ಕಳ ಜೊತೆ ಗೇಮ್ ಆಡ್ಸೋಕ್ಕೆ ಅಂತ. ನಿಮಗೆ ಮಾತ್ರ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಹೆಸರು ಮಾತ್ರ ಹೇಳಲ್ಲ, ಮಕ್ಕಳು ಎಲ್ಲ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ. ನೋಡಿ ಫ್ಲೇವರ್ ಒಂದೇ ಥರ ಇರೋದ್ರಲ್ಲಿ ಎರಡೆರಡು ತರಿಸಿದ್ದಾರೆ. ಯಾಕೆ ಅಂದರೆ ಮಕ್ಕಳು ಕನ್ಫ್ಯೂಸ್ ಆಗಬೇಕು ಅಂದ್ಬಿಟ್ಟು. ನಾನು ತೋರ್ಸೋದು ಬೇಡ, ನಿಮ್ಗೆ ನೋಡ್ತಿದ್ದಾಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಜ್ಯೂಸ್ ಇದಾವೆ ಅಂತ. ಮಕ್ಕಳು ಹೇಳ್ಬೇಕಾದ್ರೆ ಗೊತ್ತಾಗೋದು. ಮಕ್ಕಳು ಇದನ್ನೆಲ್ಲ ನೋಡೋಷ್ಟೊಗೆ ಓ ನಮ್ಮ ಮಾವ ಎಲ್ಲ ತಿನ್ನಕ್ ತಗೊಂಡ್ಬಂದಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಗೇಮ್ ಆಡಿಸ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಇವೆಲ್ಲ ಇವಾಗ ರೆಡಿ ಮಾಡ್ಬೇಕು ನಾನು. ಎಲ್ಲ ಜೋಡ್ಸೋದು, ಇವಾಗ ಜೋಡ್ಸೋ ಕೆಲಸ ನಂದು. ಈ 3 ಕ್ಯಾನ್ಸಲ್ ಅಷ್ಟೇ. ಇಷ್ಟು ಮಾತ್ರ ಜೋಡ್ಸೋಕ್ಕಾಯ್ತು. 7 ಬಾಟಲ್ಸ್, 7 ಬಾಟ್ಲು ಮಾತ್ರ ಜೋಡ್ಸೋಕ್ಕಾಯ್ತು. ಇನ್ನು ಮಿಕ್ಕಿದ್ದು 3 ಜೋಡ್ಸೋಕ್ಕಾಗಿಲ್ಲ, ಯಾಕೆಂದರೆ ಇಲ್ಲಿರೋದೇ ಅಷ್ಟೇ ಇರೋ ಜಾಗ. ಅದಕ್ಕೆ 3 ಕ್ಯಾನ್ಸಲ್ ಆಯಿತು. ಅದು ಒಂದೇ ಲೆವೆಲ್ ಇರೋದಂತ ಜೋಡಿಸಿದ್ದೀನಿ. ಇನ್ನು ಚಿಕ್ಕ ಅವೆರಡರಲ್ಲಿ ಮಾತ್ರ ಚಿಕ್ಕ ಚಿಕ್ಕದಿದೆ, ಅದಕ್ಕೋಸ್ಕರ ಜೋಡಿಸಿಲ್ಲ. ಆ 3 ಯಾವ್ಯಾವ್ದಂತ ತೋರಿಸ್ಬಿಡು. ಇದೂ ಇಟ್ಟಿಲ್ಲ, ಅದೊಂದು, ಆಮೇಲೆ ಇದೊಂದು ಇಟ್ಟಿಲ್ಲ, ಅದೊಂದು, ಆಮೇಲೆ ಇದೊಂದು ಇಟ್ಟಿಲ್ಲ. ಯಾಕಂದ್ರೆ ಇದು ತುಂಬಾ ಕುಳ್ಳ ಇದಾವೆ, ಅದಕ್ಕೆ. ನಂತರ ಕುಳ್ಳಿ 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 ಇದು ಇಲ್ಲ. ಹೋಯ್ತು ಹೋಯ್ತು ಹೋಯ್ತು. ನೋಡಿ ನಾನು ಇಷ್ಟು ಸೆಟ್ ಮಾಡಿದ್ದೀನಿ ಎಲ್ಲನೂ ಸ್ಟ್ರಾ ಹಾಕ್ಬಿಟ್ಟು. ಹುಡುಗರೆಲ್ಲ ಆಚೆ ಇದ್ದಾರೆ, ಅವ್ರನ್ನೆಲ್ಲ ಕರಿಬೇಕು. ಎಲ್ಲ ಒಂದೇ ಲೆವೆಲಾಗಿರೋಂಥದ್ದು ಬಾಟಲ್ಗಳನ್ನೆಲ್ಲ ಜೋಡಿಸಿದ್ದೀನಿ. ಈ 3 ಮಾತ್ರ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಇವೆಲ್ಲ ತುಂಬ ಕುಳ್ಳ ಆಗೋದ್ವು. ಹೈಟು ಒಂದೇ ಸೈಜಲ್ಲಿರೋಂಥದ್ದನ್ನು ನಾನು ಜೋಡಿಸಿದ್ದೀನಿ ಇಲ್ಲಿ. ಈಗ ಮಕ್ಕಳು ಕರಿಯೋ ಟೈಮ್ ಆಯಿತು. ಮಕ್ಳಿಗೆ ಮಾತ್ರ ಯಾವ್ಯಾವ ಜ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡಿ ಹೇಳ್ತಾರೆ ಅಂದ್ಬಿಟ್ಟು. ಸೊ ಫೈನಲಿ ಎಲ್ಲ ಸೆಟಪ್ ಮಾಡಿದ್ದಾಳೆ ಅಮ್ಮು, ಎಲ್ಲ ಸೆಟಪ್ ಮಾಡಿದ್ದಾಳೆ. ಮಕ್ಕಳು ಕೂಡ ಎಲ್ಲ ಆಚೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಮಕ್ಳಿಗೆ ಮಾತ್ರ ಗೊತ್ತಿಲ್ಲ ನಾನು ಏನು ಕೂಲ್ ಡ್ರಿಂಕ್ಸ್ ಇಕ್ಕಿದ್ದೀನಿ, ಯಾವ ಆರ್ಡರಲ್ಲಿ ಇಕ್ಕಿದ್ದೀವಿ ಅಂತ ಏನೂ ಗೊತ್ತಿಲ್ಲ. ಸೊ ಅವ್ರನ್ನ ಬಂದು ಮಕ್ಕಳೆಲ್ಲ ಬಂದಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ಒಂದೇ ಒಂದು ಗುಟುಕ್ ಕುಡಿದು ಅದು ಯಾವುದು ಅಂತ ಕರೆಕ್ಟಾಗಿ ಹೇಳಬೇಕು. ಯಾರು ಜಾಸ್ತಿ ಹೇಳ್ತಿರೋ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಸೊ ನೋಡೋಣ ಮಕ್ಕಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡಿ ಮಕ್ಕಳೆಲ್ಲ ಬಂದಿದ್ದಾರೆ. ನಿಮ್ಮೆಲ್ರಿಗೂ ಒಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಬಟ್ ಏನ್ ಗೊತ್ತಾ, ಒಂಟಿಷ್ಟು ಗೆದ್ರೆ ಯಾರು ಜಾಸ್ತಿ ಕರೆಕ್ಟಾಗಿ ಆನ್ಸರ್ ಹೇಳ್ತಾರೋ ಅವ್ರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಓಕೆನಾ? ಕ್ಯಾಶ್ ಪ್ರೈಸ್ ರಿಯಲ್ ಆಗಿ ಕೊಡ್ತೀನಿ, ಸುಳ್ಳಲ್ಲ, ರಿಯಲ್ ಆಗಿ ಕೊಡ್ತೀನಿ. ಅದನ್ನ ನೀವು ಕೂಡಿಟ್ಕೋಬಹುದು. ಇಲ್ಲ ಅಂದ್ರೆ ನೀವ್ ಬೇಕಾದ್ರೆ ಅಂಗಡಿನಲ್ಲಿ ಏನಾದ್ರು ತಿನ್ನಕ್ ತಗೋಬಹುದು. ಇಲ್ಲ ನಿಮ್ಗೆ ಪೆನ್ನು ಪೆನ್ಸಿಲ್ ಎಜುಕೇಶನ್ ಬೇಕಾಗುತ್ತಲ್ಲ, ನೀವ್ ಯೂಸ್ ಮಾಡ್ಕೋಬಹುದು. ಅದ್ ಹೇಳೋದಿಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈಗ ಹೇಳಲ್ಲ. ಈಗ ಹೇಳಿದ್ರೆ ನಿಮ್ಗೆ ಜಾಸ್ತಿ ಇದ್ರೆ ಅಷ್ಟೇನಾ ಅನ್ಸುತ್ತೆ, ಇಲ್ಲ ಕಡಿಮೆ ಅಂದ್ರೆ ಇಷ್ಟೇನಾ ಅನ್ಸುತ್ತೆ. ಆತರ ಕೂಡ ಏನು ಕೊಡಲ್ಲ. ನೀವು ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆನಾ? ಸರಿ, ಈಗ ಹೇಳ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಡಬ್ಬಿ ನೇತ್ರಕ ಎಲ್ಲ ರೆಡಿ ಮಾಡಿ ಇಕ್ಕಿದ್ದಾರೆ. ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ನೋಡಿ, ಎಲ್ಲರೂ ನೋಡಿ, ಕಾಣಿಸ್ತಿದೆಯಲ್ವಾ? ಅದರಲ್ಲಿ 7 ಟೈಪ್ಸ್ ಆಫ್ ಕೂಲ್ ಡ್ರಿಂಕ್ಸ್ ಇದೆ. ಕೂಲ್ ಡ್ರಿಂಕ್ಸ್ ಅಂತ ಗೊತ್ತಲ್ವಾ? ಮಾಜಾ ಆತರ ಈ ತರ ಏನೋ, ನಾನು ಹೆಸರು ಹೇಳಲ್ಲ, ಅದ್ರೊಳಗಡೆ ಇದೆ. ನೀವು ಬೆಂಡ್ ಮಾಡಿ ಜಸ್ಟ್ 1 ಸಿಪ್ ತಗೋಬೇಕು. 1 ಸಿಪ್ ತಗೊಂಡು
ಅದು ಯಾವ ಕೂಲ್ ಡ್ರಿಂಕ್ ಅಂತ ಕರೆಕ್ಟಾಗಿ ಹೇಳಬೇಕು. ಯಾರು ಜಾಸ್ತಿ ಕರೆಕ್ಟಾಗಿ ರೈಟ್ ಆನ್ಸರ್ಸ್ ಕೊಡ್ತಿರೋ ಅವ್ರಿಗೆ ಕ್ಯಾಶ್ ಪ್ರೈಸ್. ಓಕೆನಾ? ಏನಮ್ಮ ಕರೆಕ್ಟ್ ಅಲ್ವಾ? ಓಕೆ. ಏನು ಇಲ್ಲ ಅಂದ್ರೆ ಏನು ಇಲ್ಲ, ನೀವೇ ಹೇಳಿದ್ರೆ ನೀವೇ. ಇವಾಗ ಫಾರ್ ಎಕ್ಸಾಂಪಲ್ 7 ಬಾಟಲ್ಸ್ ಇದೆಲ್ಲ, ಯಾರು 6 ಕರೆಕ್ಟ್ ಆಗಿ ಹೇಳಿ ಒಂದೇ ಒಂದು ತಪ್ಪು ಹೇಳಿರ್ತಾರೋ ಅವ್ರು ಫಸ್ಟ್ ವಿನ್ನರ್. ಯಾರು 5 ಕರೆಕ್ಟ್ ಆಗಿ ಹೇಳಿ 2 ತಪ್ಪು ಹೇಳಿರ್ತಾರೋ, 2 ತಪ್ಪು ಹೇಳಿರ್ತಾರೋ ಅವ್ರಿಗೆ ಸೆಕೆಂಡ್ ಪ್ರೈಸ್. ಯಾರು ಇನ್ನು ಕಡಿಮೆ, ಒಟ್ಟಿನಲ್ಲಿ 3 ಪ್ರೈಸಸ್ ಕೊಡ್ತೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣವಾ? ಓಕೆ, ಎಲ್ಲ ಕಡೆ ಹೇಳ್ಬಿಡಿ ಸ್ಟಾರ್ಟ್. ಎಲ್ಲರೂ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಾಲಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ನಿಲ್ಸಿದ್ದಾರೆ. ಯಾರು ಫಸ್ಟು ಯಾರು ಸೆಕೆಂಡು ಅಂತ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಲಾಗಿ ನಿಲ್ಸಿದ್ದಾರೆ ಶ್ರೀ. ನೀವು ನೋಡ್ತಿರ್ಬೋದು, ನಿಮಗೆ ಮಾತ್ರ ಕಾಣಿಸ್ತಿದೆ, ಬಟ್ ಮಕ್ಳಿಗೆ ಏನೇನು ಜ್ಯೂಸ್ ಇಟ್ಟಿದ್ದೀವಿ ಅಂತನಾಗಲಿ ಇಲ್ಲ ಅವರು ಕಾಣಿಸೋ ಥರ ಆಗಲಿ ನಾವು ಇಟ್ಟಿಲ್ಲ. ಇದೇನಿದ್ರು ನಿಮಗೆ ಮಾತ್ರ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ನೋಡೋಣ ಯಾರ್ಯಾರು ಕರೆಕ್ಟಾಗಿ ಹೇಳ್ತಾರೆ, ಯಾರ್ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಹರ್ಷಿತಾ ಬಂದಿದ್ದಾಳೆ ಫಸ್ಟ್ ಟೇಸ್ಟ್ ಮಾಡೋದಕ್ಕಿಂತ. ಯಾಕೆ ಅಂದರೆ 7 ಜನ ಮಕ್ಕಳಲ್ಲಿ ಅವಳೇ ಫಸ್ಟ್ ದೊಡ್ಡೋಳಲ್ವಾ, ಹಾಗಾಗಿ ಫಸ್ಟ್ ಅವಳನ್ನೇ ಬಿಟ್ಟಿದ್ದೀವಿ. ನೀವು ನೋಡ್ಬೋದು ತುಂಬ ತೀರಾ ಸಣ್ಣ ಅಂತಿರೋದ್ರ ಮನೇಲಿ ಅವಳೊಬ್ಬಳೇ ಇರೋದು. ಯಾಕಂದರೆ ಅವಳು ಸರಿಯಾಗಿ ಊಟನೂ ಮಾಡಲ್ಲ, ಏನೂ ಮಾಡಲ್ಲ, ವೀಕ್ ಜಾಸ್ತಿ ಅವಳು. ಅದಕ್ಕೆ ಹರ್ಷಿತಾ ರೆಡಿನಾ? ಟೇಸ್ಟ್ ಮಾಡ್ತೀಯಾ? ವಿನ್ ಆಗ್ತೀಯಾ? ಟೇಸ್ಟ್ ಮಾಡಮ್ಮ. ನೆಕ್ಸ್ಟ್ ಪೆಪ್ಸಿ ಅನ್ಸರಿ ಜ್ಯೂಸ್ ಬಂದು. ನೆಕ್ಸ್ಟ್ ಇದನ್ನು ಪೆಪ್ಸಿ ಅನ್ಸರಿ ನನಗೆ. ಇದನ್ನು ಪೆಪ್ಸಿ. ಇದು ಮಿರಿಂಡಾ. ಇದು ಪೆಪ್ಸಿ. ಇದು ಮಿರಿಂಡಾ ಅನ್ಸ್ತಾರೆ. ನೆಕ್ಸ್ಟ್ ಸೌಮ್ಯ ರೆಡಿನಾ? ರೆಡಿ ಅಕ್ಕ. ಟೇಸ್ಟ್ ಮಾಡ್ತೀಯಾ? ಟೇಸ್ಟ್ ಮಾಡ್ತೀನಿ. ಮಾಡು. ಇದು ನನಗೆ ಯಾಕೋ ಮಿರಿಂಡಾ ಅನಿಸ್ತಿದೆ. ನೆಕ್ಸ್ಟ್ ಇದು ಕೋಕೋ ಕೋಲಾ ಅನಿಸ್ತಿದೆ. ನೆಕ್ಸ್ಟ್ ಇದು ಪೆಪ್ಸಿ ಅನಿಸ್ತಿದೆ. ನೆಕ್ಸ್ಟ್ ಇದನ್ನು ಕೋಕೋ ಕೋಲಾ ಅನಿಸ್ತಿದೆ. ನೆಕ್ಸ್ಟ್ ಇದು ಆರೆಂಜ್ ಜ್ಯೂಸ್ ಅನಿಸ್ತಿದೆ. ಆರೆಂಜ್ ಜ್ಯೂಸ್ ಅದ್ರಲ್ಲಿ ಯಾವುದು? ಮಿರಿಂಡಾ ಆಗಿರ್ಬೋದು. ಓಕೆ. ಇದು ಕೋಕೋ ಕೋಲಾ ಇರ್ಬೋದು. ಇದು ಕೋಕೋ ಕೋಲಾ. ನೆಕ್ಸ್ಟ್ ಅಪ್ಪು ರೆಡಿನಾ? ಸ್ಟಾರ್ಟ್ ಮಾಡೋಣ. ಟೇಸ್ಟ್ ಮಾಡು. ಇಡ್ಲಿ ಪರವಾಗಿಲ್ಲ. ಮಿರಿಂಡಾ. ನೆಕ್ಸ್ಟ್ ಕೋಕೋ ಕೋಲಾ. ನೆಕ್ಸ್ಟ್ ಮತ್ತೆ ಸರಿ ಮಾಡ್ಬೋದು. ಸರಿ ಮಾಡು. ಮಾಡು, ಸ್ವಲ್ಪ ಮಾಡ. ನೆಕ್ಸ್ಟ್ ಇರೋ ಕೋಕೋ ಕೋಲಾ. ಕೋಕೋ ಕೋಲಾ. ಮಿರಿಂಡಾ. ಮಿರಿಂಡಾ. ಕೋಕೋ ಕೋಲಾ. ನೆಕ್ಸ್ಟ್ ಸುಷ್ಮಿತಾ ರೆಡಿನಾ? ರೆಡಿ. ಟೇಸ್ಟ್ ಮಾಡ್ತೀಯಾ? ಕರೆಕ್ಟಾಗಿ ಹೇಳ್ತೀಯಾ? ಓಕೆ ಸ್ಟಾರ್ಟ್. ಫ್ಯಾಂಟಾ. ನೆಕ್ಸ್ಟ್
ಕೋಕ್. ನೆಕ್ಸ್ಟ್ ಫ್ಯಾಂಟಾ. ನೆಕ್ಸ್ಟ್ ಕೋಕ್. ನೆಕ್ಸ್ಟ್ ಮಿರಿಂಡಾ. ನೆಕ್ಸ್ಟ್ ಫ್ಯಾಂಟಾ. ನೆಕ್ಸ್ಟ್ ಕೋಕ್. ದೀಕ್ಷಿತಾ ಓ ರೆಡಿನಾ ರೆಡಿ ಅಕ್ಕ. ಹೇಳ್ತೀಯಾ ಟೇಸ್ಟ್ ಮಾಡು ಫ್ಯಾಂಟಾ. ನೆಕ್ಸ್ಟ್ ಸ್ಪ್ರೈಟ್. ನೆಕ್ಸ್ಟ್ ಇದು ಸ್ಪ್ರೈಟ್, ಇದು ಕೋಕೋ ಕೋಲಾ. ನೆಕ್ಸ್ಟ್ ಸ್ಪ್ರೈಟ್. ನೆಕ್ಸ್ಟ್ ಫ್ಯಾಂಟಾ. ನೆಕ್ಸ್ಟ್ ಸ್ಪ್ರೈಟ್. ನೆಕ್ಸ್ಟ್ ಕೋಕೋ ಕೋಲಾ. ಗಗನ್ ರೆಡಿನಾ? ರೆಡಿ. ಹೇಳ್ತೀಯ ಟೇಸ್ಟ್ನಾ? ನಮ್ಮ ಮನೆ ಟೇಸ್ಟ್ ಹಿಡಿಯೋದ್ರಲ್ಲಿ ಇವನೊಬ್ಬನೇ ರೈಟ್ ಆಗಿರೋದು. ನೋಡೋಣ ಈ ಕೊಕೋ ಕೋಲಾದಲ್ಲೆಲ್ಲ ಹೆಂಗೆ ಇದು ಮಾಡ್ತಾನೆ ಅಂತ. ಎಲ್ಲರೂ ಕೊಕೋ ಕೋಲಾ ಅಂತ ಬಿಡ್ಕೊಬಿಟ್ಟಿದ್ದಾರೆ. ಈ ಜ್ಯೂಸ್ಗಳಲ್ಲೆಲ್ಲ ಏನು ಟೇಸ್ಟ್ ಹಿಡಿತಾನೆ ಅಂತ ನೋಡೋಣ. ಸ್ಟಾರ್ಟ್ ಮಾಡು. ಫ್ಯಾಂಟಾ. ನೆಕ್ಸ್ಟ್ ಕೋಕೋ ಕೋಲಾ. ನೆಕ್ಸ್ಟ್ ಕೋಕ್. ನೆಕ್ಸ್ಟ್ ಕೋಕ್. ಫ್ಯಾಂಟಾ. ಮಿರಿಂಡಾ. ಸ್ಪ್ರೈಟ್. ಫ್ಯಾಂಟಾ. ಮುಗಿತಾ ಎಲ್ರದ್ದು? ಓಕೆ ಸರಿ, ಈಗ ನೀವೆಲ್ಲ ಮುಗಿಸಿದ್ದೀರಲ್ವಾ? ಈಗ ಇದರಲ್ಲಿ ಯಾರು ಪಾಯಿಂಟ್ಸ್ ಜಾಸ್ತಿ ಬಂದಿದೆ ನೋಡ್ತೀನಿ. ಯಾರಾದರೂ ಒಬ್ಬರೇ ವಿನ್ನರ್ ಇದ್ದರೆ ಡೈರೆಕ್ಟ್ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಓಕೆನಾ? ಅಕಸ್ಮಾತ್ ಇಬ್ಬರು ವಿನ್ನರ್ಸ್ ಇದ್ದರೆ ಅವರಿಬ್ಬರಿಗೂ ಮತ್ತೆ ಕಾಂಪಿಟೇಷನ್ ಕೊಡ್ತೀನಿ. ಅದರಲ್ಲಿ ಯಾರು ಹೈಯೆಸ್ಟ್ ಕೊಡ್ತೀರಾ ಅವ್ರಿಗೆ. ಏನಂತೀರಾ? ಓಕೆನಾ? ಓಕೆ, ವೆಯ್ಟ್ ಮಾಡಿ ಸ್ವಲ್ಪ ತಂಗೆ ಆಯಿತಾ? ಕೊಡಮ್ಮ, ಬುಕ್ಕು ಕೊಡು. ನೀವೊಂದು ವೇಳೆ ಕರೆಕ್ಟಾಗಿ ಚೆನ್ನಾಗಿ ಆಡಿದ್ರೆ, ಇದೇ ಥರ ಜೋಶಾಗಿ ಫನ್ನಾಗಿ ಆಡಿದ್ರೆ ವೀಕ್ಲಿ ಒಂದೊಂದು ಚಾಲೆಂಜ್ ಇಕ್ತೀನಿ. ನಿಮಗೂ ಏನಾದರೂ ಐಡಿಯಾಸ್ ಬಂದರೆ ನೀವು ನನಗೆ ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು. ಓಕೆನಾ? ಏನಪ್ಪ ಗಗನ, ಏನು ಸಜೆಸ್ಟ್ ಮಾಡ್ತೀಯ ಇಲ್ವಾ? ನೀನೇ ಸೈಲೆಂಟ್ ಆಗಿಬಿಟ್ಟಿದ್ಯಾ? ತಗೋಬಮ್ಮ. ಓಕೆ, ರಿಸಲ್ಟ್ ಎಲ್ಲ ಬಂದಿದೆ. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದು 6 ಪಾಯಿಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾರು 6 ಪಾಯಿಂಟ್ಸ್ ಬಂದಿಲ್ಲ. ಹೈಯೆಸ್ಟ್ ಬಂದಿರೋದು 3 ಪಾಯಿಂಟ್ ಅಷ್ಟೇ. ಅವ್ರು ಯಾರು ಅಂದರೆ ಗಗನ್ ಆ್ಯಂಡ್ ಸುಷ್ಮಿತಾ. ಅವರಿಬ್ಬರೇ 3 ಪಾಯಿಂಟ್ಸ್ ಬಂದಿರೋದು. ಸೊ ಅವರಿಬ್ಬರಿಗೂ ಈಗ ನಾನು ಮತ್ತೆ ಕಾಂಪಿಟೇಷನ್ ಕೊಡ್ತಾಯಿದ್ದೀನಿ. ಮಿಗ್ದವ್ರು ಎಲ್ಲರೂ 2 ಪಾಯಿಂಟ್ಸ್, ಎಲ್ಲರೂ ಈಕ್ವಲಾಗಿ 2 ಪಾಯಿಂಟ್ಸ್. ಎಲ್ಲರೂ ಕರೆಕ್ಟಾಗಿ ಏನು ಹೇಳಿದ್ದೀರಾ ಅಂದರೆ ಒಂದೇ ಒಂದು ಕೂಲ್ ಡ್ರಿಂಕ್ ಹೆಸರು ಹೇಳಿದ್ದೀರಾ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲರೂ ಹೇಳಿದ್ದೀರಾ ಕರೆಕ್ಟಾಗಿ, ಅದೊಂದು ಮಾತ್ರ ಹೇಳಿದ್ದೀರಾ. ಮಿಗ್ದವರು ಎಲ್ಲ ಉಲ್ಟಾ ಪಲ್ಟಾ ಹೇಳಿದ್ದೀರಾ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ನಿಮಗೆ ತೋರಿಸ್ತೀನಿ ಅಲ್ಲಿ ಆ್ಯಕ್ಚುಲಿ ಯಾವ ಆರ್ಡರಲ್ಲಿ ಇಕ್ಕಿದ್ದೀವಿ ಅಂತೇಳ್ಬಿಟ್ಟು. ಓಕೆನಾ? ಏನು ಗಗನ್ ಸುಷ್ಮಿತಾ ರೆಡಿನಾ? ಈ ಕಿತ ನಾನೊಂದು ಚಿಕ್ಕ ಕ್ಲೂ ಕೊಡ್ತೀನಿ. ಓಕೆನಾ? ನಿಧಾನಕ್ಕೆ ಟೇಸ್ಟ್ ಮಾಡಿ ಆ ಒಂದು ಫ್ಲೇವರ್ ಏನು ಬರ್ತಿದೆ ಯೋಚನೆ ಮಾಡಿ ಕರೆಕ್ಟಾಗಿ ಹೆಸರು ಹೇಳಿ. ನಾನು ಇಷ್ಟು ಮಾತ್ರ ಕ್ಲೂ ಕೊಡಬಲ್ಲೆ ಅಷ್ಟೇ, ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಓಕೆನಾ? ರೆಡಿನಾ? ಹಾಂ, ಕೈ ತೋರಿಸಿ ರೆಡಿ ಅಂತ. ಓಕೆ, ನೋಡಿ ಸ್ನೇಹಿತರೆ, ಈಗ ಸುಷ್ಮಿತಾ ಮತ್ತು ಗಗನ್ ಇಬ್ಬರೂ 3 ಪಾಯಿಂಟ್ಗಳನ್ನ ಗೆದ್ದಿದ್ದಾರೆ. ಸೊ ಅವರಿಬ್ಬರಿಗೂ ಮತ್ತೆ ಪಂದ್ಯನ ಇಡ್ತಾಯಿದ್ದೀವಿ. ಯಾಕಂದರೆ ವಿನ್ನರ್ ಯಾರಾದರೂ ಒಬ್ಬರು ಮಾತ್ರ ಇರಬೇಕು, ಅದಕ್ಕೋಸ್ಕರ. ಸೊ ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಮತ್ತು ಈ ಮುಂಚೆ ಇಟ್ಟಿದ್ವಲ್ಲ ಆರ್ಡರು,
ಅದನ್ನು ಚೇಂಜ್ ಮಾಡಿದ್ವಿ. ಅಂದರೆ ಹಿಂದೆ ಇರೋದು ಮುಂದಕ್ಕೆ, ಮುಂದೆ ಇರೋದು ಹಿಂದಕ್ಕೆ, ಈ ಥರ ತಳ್ಕೊಂಬಳ್ಕ ಮಾಡಿದ್ದೀವಿ. ನೋಡೋಣ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ, ಯಾರು ಕ್ಯಾಶ್ ಪ್ರೈಸ್ ಗೆಲ್ತಾರೆ ಅಂತ. ಓಕೆ, ಶುರು ಮಾಡೋಣವಾ? ಸುಷ್ಮಿತಾ, ಗಗನ್. ಓಕೆ ಸುಷ್ಮಿತಾ, ರೆಡಿನಾ? ಇವಾಗ ಕಾಂಪಿಟೇಷನ್ ಇರೋದು ನಿನಗೂ ಮತ್ತು ಗಗನ್ ಮಾತ್ರ. ಯೋಚನೆ ಮಾಡಿ ಕರೆಕ್ಟಾಗಿ ಟೇಸ್ಟ್ ಮಾಡಿ ಫ್ಲೇವರ್ನ ಕಂಡಿಡ್ದು ಹೇಳಿ. ಆಲ್ ದ ಬೆಸ್ಟ್. ಓಕೆನಾ? ನಿನಗೂ ಅಷ್ಟೇ, ಗಗನ್ಗೂ ಅಷ್ಟೇ. ಓಕೆ, ಸ್ಟಾರ್ಟ್. ನೆಕ್ಸ್ಟ್. ಸ್ಪ್ರೈಟ್. ನೆಕ್ಸ್ಟ್. ನೆಕ್ಸ್ಟ್. ಅಯ್ಯೋ ಸ್ವಲ್ಪ ಒಳಗಡೆ ನೋಡ್ಕೊ. ಸ್ವಲ್ಪ ಒಳಗಡೆ ತಳ್ಳಮ್ಮ. ಹಾಂ, ಫುಲ್ಲು ಬಿಡ್ಬೇಡ ಅದನ್ನ, ಮತ್ತೆ ಒಳಗಡೆ ಹೋಗುತ್ತೆ. ಕುಡಿದ್ ಮತ್ತೆ ಹಂಗೆ ಮೇಲೆ ಕೆತ್ತು. ಕೋಕ್. ಓಕೆ ಮಿರಿಂಡಾ. ಓಕೆ ಸ್ಪ್ರೈಟ್. ಓಕೆ. ನೆಕ್ಸ್ಟ್ ಗಗನ್ ಕೊಡಮ್ಮ, ಮೈಕ್ ಗಗನ್ ಕೊಡು. ಏನೋ ಗಗನ್ ಬಾಹುಬಲಿ, ರೆಡಿನಾ? ರೆಡಿ. ಹಾಂ, ಆಲ್ ದ ಬೆಸ್ಟ್. ಓಕೆ, ಕರೆಕ್ಟಾಗಿ ಟೇಸ್ಟ್ ಮಾಡಿ ಫ್ಲೇವರ್ ಕಂಡಿಡ್ದು ಕರೆಕ್ಟಾಗಿ ಹೇಳು. ಓಕೆ, ಸ್ಟಾರ್ಟ್. ಫಂಟಾ. ಫಂಟಾ. ಕೋಕ್. ತಳ್ಳು ತಳ್ಳು, ಒಳಗೆ ತಳ್ಳು, ಇನ್ನು ಸ್ವಲ್ಪ ಒಳಗಿಡು. ಲಗು ಲಗು ಬಿಟ್ರಾ? ಕೋಕ್. ಫಂಟಾ. ಓಕೆ ಮಿರಿಂಡಾ. ಓಕೆ ಸ್ಪ್ರೈಟ್. ಓಕೆ. ಸರಿ, ವಿನ್ನರ್ ಯಾರು ಅಂತ ನಾನು 2 ಮಿನಿಟ್ಸ್ ಆದಮೇಲೆ ಹೇಳ್ತೀನಿ. ಓಕೆನಾ? ಯಾಕಂದರೆ ನಾನು ಇಲ್ಲಿ ರಿವೀಲ್ ಮಾಡಬಾರ್ದು. ಲಾಸ್ಟಲ್ಲಿ ಒಂದೇ ಕಿತ್ತ ರಿವೀಲ್ ಮಾಡಿ ಹಂಗೆ ನಾನು ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಓಕೆನಾ? ಹಾಂ, ಓಕೆ. ಓಕೆ ಸ್ನೇಹಿತರೆ, ಕಾಂಪಿಟೇಷನ್ ಅನ್ನೋದು ಕ್ಲೋಸ್ ಆಗಿದೆ, ಅಂದರೆ ಮುಗಿದಿದೆ ಚಾಲೆಂಜ್ ಅನ್ನೋದು. ಏನಪ್ಪ, ಹೆಂಗಿತ್ತು? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಏನು ಅನಿಸಿತ ನೀನು? ಎಂಜಾಯ್ ಮಾಡಿದ್ದೆ. ಗಗನ, ಎಂಜಾಯ್. ಇಷ್ಟ ಆಯ್ತಾ? ನಿಜ ಹೇಳಿ, ಸುಳ್ಳು ಹೇಳ್ಬಾರ್ದು. ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿದ್ರಾ? ಓಕೆ, ಹಂಗಂದ್ರೆ ಈಗ ಎಲ್ಲ ಲೆಕ್ಕ ಹಾಕಿದೀವಿ, ಯಾರು ಗೆದ್ದಿದ್ದೀರಾ ಏನು ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಗೆ ತೋರಿಸ್ಬೇಕಲ್ವಾ ಮಾಮ ಯಾವ ರೀತಿ ಆರ್ಡರ್ ಅಲ್ಲಿ ನಾನು ಮಾಡಿದ್ದೆ ಅಂತ. ಅಮ್ಮ ನೀನ್ ಸ್ವಲ್ಪ ಈ ಕಡೆ ಬಾ. ಅಮ್ಮ ನೀನ್ ಸ್ವಲ್ಪ ಈ ಕಡೆ ಬಾ, ಹಂಗೆ ಹಂಗೆ ಈ ಕಡೆ ಬಾ. ಆ ಬಾಗಿಲು ಕಡೆ ಹೋಗ್ಬಿಡು. ಅಪ್ಪ ನೀನು ಹೋಗಿ ನಿಧಾನಕ್ಕೆ ಅದನ್ನ ಓಪನ್ ಮಾಡು, ನಿಧಾನಕ್ಕೆ ಮಾಡು, ಬಿದ್ದೋಗ್ಬಿಡುತ್ತೆ. ನೋಡ್ರಪ್ಪ, ಈಗ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ನೋಡ್ರಿ ನೋಡ್ರಿ ನೋಡ್ರಿ, ಅವರ ಮುಖದಲ್ಲಿ ಹಂಗೆ ಆಶ್ಚರ್ಯ. ಅಯ್ಯೋ ಮಿಸ್ ಮಾಡ್ಕೋಬಿಟ್ನೆ, ಇಷ್ಟು ಈಸಿ ಆಗಿರೋದು ಹೇಳ್ಲಿಲ್ವೇ? ನೋಡಿದ್ರ, ಇಷ್ಟು ಈಸಿ ಆಗಿದ್ದು ನಾನು ತಪ್ಪು ಹೇಳಿದ್ನ. ಇಷ್ಟು ಅಯ್ಯೋ ಮಿಸ್ ಮಾಡ್ಕೊಬಿಟ್ಟೆ, ಒಳ್ಳೆ ಚಾನ್ಸು. ಚಾ ಚಾ ಅಂತ ಮನ್ಸಲ್ಲಿ ಅನ್ಕೊಂಡಿರ್ತಾರೆ. ಯಾರ್ಯಾರಿಗೆ ಅದರ ಫೀಲ್ ಅನಿಸ್ತಾ ಇದೆ? ನನಗೆ. ಯಾರ್ಯಾರಿಗೆ ಅಯ್ಯೋ ಮಿಸ್ ಮಾಡ್ಕೊಬಿಟ್ಟೆ ಚಾನ್ಸು, ಇದೆಲ್ಲ ನನ್ಗೆ ಗೊತ್ತಿದ್ದಲ್ಲಪ್ಪ ಆದ್ರೆ ತಪ್ಪು ಮಾಡ್ಬಿಟ್ಟೆ ಅಂತ ಯಾರಿಗೆ ಅನಿಸಿದೆ? ಆನೆಸ್ಟ್ ಆಗಿ ಕೈ ಎತ್ತಿ. ಎಲ್ರಿಗೂ ಕೈ ಎತ್ತಿ. ಎಲ್ರಿಗೂ ಅನ್ಸೈತೆ, ಎಲ್ರಿಗೂ ಅನ್ಸೈತೆ ಎಲ್ಲ ಈಸಿ ಆಗಿರೋದ್ ನಾವು ಇದ್ ಮಾಡ್ಬಿಟ್ವಲ್ಲ ಅಂತ. ಅಯ್ಯೋ, ಬಟ್ ಆದ್ರೂ ಪರವಾಗಿಲ್ಲ. ಕರೆಕ್ಟ್ ಆಗಿ ಹೇಳಿದ್ದೀರಾ ಸ್ವಲ್ಪ ಜನ. ಓಕೆನಾ? ಈಗ ಎಲ್ಲರೂ ಬಂದಿರಿ ನನ್ನ ಹತ್ರಕ್ಕೆ. ಬಾ ಹಂಗೆ ಬಾ, ನೀನು ಕ್ಯಾಮ್ರಾ ತಗೋ, ಬಾ ಹತ್ರಕ್ಕೆ ಬಾ. ಫಸ್ಟ್ ರೌಂಡ್ ಇದೆಯಲ್ವಾ? ಫಸ್ಟ್ ರೌಂಡ್ ಅಲ್ಲಿ ಸುಷ್ಮಿತಾ ಮತ್ತೆ ಗಗನ್ 3 ಪಾಯಿಂಟ್ಸ್ ತಗೊಂಡ್ರು. ಮಿಗ್ದವ್ರೆಲ್ರು 2 ಪಾಯಿಂಟ್. ಹರ್ಷಿತಾ ಮಾತ್ರ ಓನ್ಲಿ 1 ಪಾಯಿಂಟ್ ತಗೊಂಡ್ರು. ಹರ್ಷಿತಾ ಏನ್ ಮಾಡಿದ್ರು ಗೊತ್ತಾ ತಪ್ಪು? ಎಲ್ಲದನ್ನು ಪೆಪ್ಸಿ 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 ಅಂದ್ಬಿಟ್ಲು. ಒಂದೇ ಒಂದು ಕರೆಕ್ಟ್ ಹೇಳಿದೆ ಏನ್ ಗೊತ್ತಾ? ಮಿರಿಂಡಾ. ಕೋಕ್ ಅಲ್ಲ, ಮಿರಿಂಡಾ. ಮತ್ತೆ ಇನ್ನೊಂದೇನ್ ಗೊತ್ತಾ?
ಇಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಮಕ್ಕಳು? 6 ಜನ ಇದ್ದೀರಲ್ವಾ? 6 ಜನ ಒಂದೇ ಒಂದ್ ಮಾತ್ರ ಕರೆಕ್ಟ್ ಆಗಿ ಹೇಳಿದಿರ ಕೂಲ್ ಡ್ರಿಂಕ್. ಯಾರು ಗೊತ್ತಾ? ಕೋಕ್ ತಪ್ಪು. ಮಿರಿಂಡಾ. ಎಲ್ರು ಕರೆಕ್ಟ್ ಆಗಿ ಹೇಳಿದಿರ ಮಿರಿಂಡಾ ಅನ್ನೋದನ್ನ. ಫಸ್ಟ್ ರೌಂಡ್ ಅಲ್ಲಿ ಹಂಗಾಯ್ತಾ? ಸೆಕೆಂಡ್ ರೌಂಡ್ ಅಲ್ಲಿ ಗಗನ್ ಮತ್ತೆ ಸುಷ್ಮಿತಾಗೆ ನಾವು ಕಾಂಪಿಟೇಷನ್ ಬಿಟ್ವಲ್ಲ ಇಬ್ಬರಿಗೆ ಮಾತ್ರ. ಸುಷ್ಮಿತಾ ಬಂದು 2 ಕರೆಕ್ಟ್ ಆಗಿ ಹೇಳಿದಾಳೆ. ಒಂದು ಕೋಕ್ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಮಿರಿಂಡಾ ಕರೆಕ್ಟ್ ಆಗಿ ಹೇಳಿದಾಳೆ. ಗಗನ್ ಬಂದ್ಬಿಟ್ಟು 3 ಕರೆಕ್ಟ್ ಆಗಿ ಹೇಳಿದಾನೆ. ಗಗನ್ ಬಂದ್ಬಿಟ್ಟು ಕೋಕೋ ಕೋಲಾ, ಮಿರಿಂಡಾ ಮತ್ತೆ ಫ್ಯಾಂಟಾ 3 ಕರೆಕ್ಟ್ ಆಗಿ ಹೇಳಿದಾನೆ. ಸೊ ದ ವಿನ್ನರ್ ಇಸ್ ಗಗನ್ ನಾಯಕ್. ಓಕೆನಾ? ಖುಷಿನಾ ಗಗನ್? ಏನಪ್ಪ ಗಗನ ಖುಷಿನೇನಾ? ಪ್ರೈಸ್ ಮಾಡಿ ಕೊಡ್ರಿ. ಏನ ಮಾಡ್ತೀಯಾ? ಕೊಡ್ತೀಯಾ? ಎಷ್ಟು ಕೊಡ್ತೀನಿ ಗೊತ್ತಾ ನಿಂಗೆ? ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಹೇಳೋಣ ಪಾಪು, ಈಗ ಬೇಡ. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಿಡು, ಸುಮ್ಮನೆ ಯಾಕೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಕೊಡೋದು. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಸುಷ್ಮಿತಾ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಅಂದ್ರೆ 3ನೇ ಸ್ಟೇಜ್ ಅಲ್ಲಿ ದೀಕ್ಷಿತಾ, ಅಲೀಶ್ ಅಂಡ್ ಸೌಮ್ಯ. ಸಾಕು. ಆಮೇಲೆ ಏನು ಇಲ್ದೆ ಸ್ವಲ್ಪ ಆತರ ಪಟ್ಟು ನಗ್ಬಾರ್ದು ಆಯ್ತಾ? ಸ್ವಲ್ಪ ಆತರ ಪಟ್ಟಿರೋದು ಹರ್ಷಿತಾ. ಬಟ್ ಆದ್ರೂ ಸುಳ್ಳು ಹೇಳ್ಬಾರ್ದು, ಹರ್ಷಿತಾ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ಲು. ಅವಳ ಎಕ್ಸ್ಪ್ರೆಷನ್ ನೋಡ್ತಿದ್ದೆ, ತುಂಬಾ ಥಿಂಕ್ ಮಾಡ್ತಿದ್ಲು. ಇದು ಯಾವ ಜ್ಯೂಸ್ ಇರ್ಬೋದು, ಇದು ಫ್ಯಾಂಟಾ ಇರ್ಬೋದಾ, 7up ಇರ್ಬೋದಾ, ಸ್ಪ್ರೈಟ್ ಇರ್ಬೋದಾ ಅಂತ. ಬಟ್ ಏನಂದ್ರೆ ಅವಳು ಎಲ್ಲದಕ್ಕೂ ಪೆಪ್ಸಿ ಹೇಳಿದ್ಲು ಅಷ್ಟೇ. ಸೊ ಹರ್ಷಿತನ್ಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಕೂಲ್ ಡ್ರಿಂಕ್ ಅಲ್ಲಿ ಒಂದು ಸಪರೇಟ್ ಕೂಲ್ ಡ್ರಿಂಕ್ ನ ಅವಳಿಗೆ ಕೊಟ್ಬಿಡ್ತಾ ಇದೀವಿ. ಬರ್ಲಿ ಚಪ್ಪಾಳೆ. ಓಕೆನಾ? ಹರ್ಷಿತನ್ಗೂ ಬೇಜಾರಾಗಬಾರ್ದಲ್ವಾ? ಸೊ ಅಲ್ಲಿ ಟೋಟಲ್ 10 ಜ್ಯೂಸಸ್ ಇದೆ ಮನೆಯಲ್ಲಿ. ಇದನ್ನು ಸೇರಿಸಿ ಇಲ್ಲಿ 7 ಜ್ಯೂಸ್ ಇದೆ. ಮತ್ತೆ ಫ್ರಿಡ್ಜ್ ಅಲ್ಲಿ ಇನ್ನು 3 ಜ್ಯೂಸ್ ಇದೆ. ಹರ್ಷಿತಾ ಅವ್ಳು ಯಾರು ಬೇಕು ಅದನ್ನು ಫುಲ್ ಆಗಿ ಹರ್ಷಿತಾ ಒಬ್ಳೆ ಕುಡಿಬಹುದು, ಯಾರು ಅದ್ರಲ್ಲಿ ಕೇಳಂಗಿಲ್ಲ. ಸಾಕ್ ಬಿಡ, ಎಷ್ಟೋ ಚಪ್ಪಾಳೆ ತರ್ತೀಯಾ? ಓಕೆನಾ? ಸೊ ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ಕ್ಲೋಸ್ ಅನ್ನೋದಕ್ಕೂ ಮುಂಚೆ ಪ್ರೈಸ್ ಮನಿ ಕೊಡ್ಬೇಕು. ಮರ್ತಾಗ್ಬಿಟ್ರೆ ಹೆಂಗೆ? ಹೋಗಿ ತಗೋಬಹುದು. ಸರಿ, ತಗೋಬರ್ತೀನಿ. ಓಕೆ ಫ್ರೆಂಡ್ಸ್, ಸೊ ನೋಡಿದ್ರಲ್ವಾ, ಈಗ ಪ್ರೈಸ್ ಕೊಡ್ಬೇಕು. ಚೇಂಜ್ ಇರ್ಲಿಲ್ಲ ಮನೆಯಲ್ಲಿ, ತಗೋಬರಕ್ ಹೋಗಿದ್ದೆ. ಸೊ ಮೊದಲನೇ ಪ್ರೈಸ್ ಬಂದ್ಬಿಟ್ಟು ಇದು ನಮ್ಮ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಚಿಕ್ಕದಿಂದ ದೊಡ್ಡದಾಗಿ ಹೋಗೋಣ ಅಂತ ನಾನು ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಕೊಡೋಣ ಅಂತ ಅನ್ಕೊಂಡಿದೀನಿ. ಸೊ ಫಸ್ಟ್ ಪ್ರೈಸ್ ಗಗನ್ ನಾಯಕ್. ನೋಡ್ಬೋದು, ಗಗನ್ ಕೊಟ್ಟಿದ್ದೀನಿ. ಸೇಮ್ ಪ್ರೊಫೆಷನಲಿ ಸ್ಟೇಜ್ ಮೇಲೆ ತಗೋತಾರಲ್ವಾ, ಆ ತರ ತಗೋತಾ ಇದ್ದಾನೆ, ಅವಾರ್ಡ್ ಕೊಟ್ಟಂಗೆ. ಸೊ 2ನೇ ಬಹುಮಾನ ಬಂದ್ಬಿಟ್ಟು ಫಸ್ಟ್ ಪ್ರೈಸ್ ಅಲ್ಲಿ ಅರ್ಧ ಅಂದ್ರೆ 50 ರೂಪಾಯಿ, ಅದು ನಮ್ಮ ಸುಷ್ಮಿತಾಗ ಹೋಗತ್ತೆ. ಸೊ 50 ರೂಪಾಯಿ. ಇನ್ನು 3ನೇ ಬಹುಮಾನ ದೀಕ್ಷಿತಾ, ಸೌಮ್ಯ ಮತ್ತೆ ಅಲೀಶ್ಗೆ ಹೋಗುತ್ತೆ. ಒಬ್ಬೊಬ್ಬರಾಗೆ ಬನ್ನಿ, ಪರವಾಗಿಲ್ಲ. ಹ್ಮ್ 25 50 ಅರ್ಧ 50 ಅರ್ಧ ಥ್ಯಾಂಕ್ ಯು. ಸೊ ಗೊತ್ತಾಯ್ತಲ್ವಾ? ಮೊದಲನೇ ಬಹುಮಾನ 100 ರೂಪಾಯಿ, 2ನೇ ಬಹುಮಾನ 50 ರೂಪಾಯಿ ಅಂಡ್ 3ನೇ ಬಹುಮಾನ ತಲಾ 25 ರೂಪಾಯಿ ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತಾ ಇದೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಬೇಕು ಅನ್ನೋದು ನಿಮ್ಗೇನಾದ್ರೂ ಗೊತ್ತಾದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಅಲ್ಲಿವರೆಗೂ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಅನ್ನೋದು ನಮಗೆ ತುಂಬ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕಾಗೋದಿಲ್ಲ. ಸೊ ನೀವು ಕೂಡ ಒಂದೊಂದು ಲೈಕ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ನಮಗೆ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.